ಏಪ್ರಿಲ್ 20, 2009 ಮಲ್ಲೇಶ್ವರಂ, ಬೆಂಗಳೂರು. ಹೇಮಾ, ಒಂದು ಕಪ್ ಕಾಫಿ ಮಾಡ್ಕೊಡೆ. ಈ ಬೆಂಗಳೂರು ಟ್ರಾಫಿಕ್ ಅಲ್ಲಿ ಕಾರ್ ಡ್ರೈವ್ ಮಾಡ್ಕೊಂಡು ಬರೋ ಹೊತ್ತಿಗೆ ತಲೆ ನೋವು ಬಂದು ಹೋಗ್ಬಿಡುತ್ತೆ ನೋಡು. ಇರಿ ತಗೊಂಡ್ಬರ್ತೀರಿ. ಅಮ್ಮ ಟ್ಯೂಷನ್ ಹೋಗ್ತೀನಿ. ಸರಿ, ರೋಡ್ ಕ್ರಾಸ್ ಮಾಡುವಾಗ ಹುಷಾರು, ಆಯ್ತಾ? ನಂಗೆ ಗೊತ್ತಪ್ಪ, ನಾನೇನ್ ಚಿಕ್ಕೋಳಲ್ಲ. ಸರಿ ಸರಿ. ತಗೊಳ್ಳಿ. ಅಪರ್ಣ ಎಲ್ಲಿ? ಇಲ್ಲೇ ರೂಮಲ್ಲಿ ಇದ್ದಾಳೆ ಒಳಗೆ. ಅಪರ್ಣ, ಎಲ್ಲಿಗೆ ಹೋಗ್ತಾ ಇದೀಯ? ಅಪ್ಪ, ಅಮ್ಮ ಹೇಳಿಲ್ವಾ? ನೀನ್ ಹೇಳು. ಹೋಗ್ತಿರೋಳು ನೀನ್ ತಾನೆ, ಅಮ್ಮ ಯಾಕೆ ಹೇಳ್ಬೇಕು? ಅಪ್ಪ, ಅದು ನನ್ನ ಫ್ರೆಂಡ್ ಬೃಂದಾದ್ ಇವತ್ತು ಬರ್ತ್ಡೇ ಪಾರ್ಟಿ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಬೇಗ ಬಂದ್ಬಿಡು, ಹುಷಾರು. ಲೇಟ್ ಆಗಿ ಹೇಳೆ, ನಿಮ್ಮ ಅಪ್ಪನ್ ಕಳಿಸ್ತೀನಿ. ಆಯ್ತು, ಕರ್ಕೊಂಡ್ ಬರ್ತಾರೆ. ಓಕೆ ಅಮ್ಮ. ಹುಷಾರು. ಹಾ, ಓಕೆ ಅಮ್ಮ, ಬಾಯ್. ಒಂದು ಮುದ್ದಾದ ಸಂಸಾರ, ಗಂಡ ಹೆಂಡತಿ ಇಬ್ರು ಮಕ್ಕಳು, ಖುಷಿಯಿಂದ ಜೀವನ ನಡೆಸೋಕೆ ಬೇಕಾದಷ್ಟು ಹಣ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ ಈ ಧನರಾಜ್ ಕುಟುಂಬಕ್ಕೆ ಇನ್ನೇನ್ ಬೇಕಿತ್ತು ಹೇಳಿ? ಹಿರಿ ಮಗಳು ಅಪರ್ಣಾಗೆ 17 ವರ್ಷ, ಮಲ್ಲೇಶ್ವರಂನ ಒಂದು ಕಾಲೇಜಲ್ಲಿ ಓದ್ತಾ ಇರ್ತಾಳೆ. ಎರಡನೇ ಮಗಳು 10ನೇ ಕ್ಲಾಸಲ್ಲಿ ಓದ್ತಾ ಇರ್ತಾಳೆ. ಹೀಗಿದ್ದ ಕುಟುಂಬದಲ್ಲಿ ರಾತ್ರಿ ಬೆಳಗಾಗೋದ್ರಲ್ಲಿ ಒಂದು ಘಟನೆ ನಡೆಯುತ್ತೆ. ಈ ಹುಡುಗಿಗೆ ಯಾವಾಗ ಜವಾಬ್ದಾರಿ ಬರುತ್ತೋ ಏನೋ ಗೊತ್ತಿಲ್ಲ. 10 ಗಂಟೆ ಆಯ್ತು, ನಮ್ಗೆಲ್ಲ ಎಷ್ಟು ಆತಂಕ ಆಗ್ತಿರ್ಬೋದು ಅನ್ನೋ ಪರಿಜ್ಞಾನ ಬೇಡವಾ ಇವಳಿಗೆ? ಇನ್ನೊಂದ್ಸರಿ ಅವಳು ಮೊಬೈಲ್ ಟ್ರೈ ಮಾಡ್ರಿ. ನಿನ್ ಕಣ್ ಮುಂದೆನೆ 100 ಸಲ ಟ್ರೈ ಮಾಡಿದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಬ್ಯಾಟ್ರಿ ಡೌನ್ ಆಗಿದೆಯೋ ಏನೋ. ಬ್ಯಾಟ್ರಿ ಡೌನ್ ಆದ್ರೆ ಬೇರೆ ಯಾರ್ದಾದ್ರೂ ಮೊಬೈಲ್ ತಗೊಂಡು ಫೋನ್ ಮಾಡೋದಲ್ವೇನೆ? ಅದು ಯಾರ ಪಾರ್ಟಿಗೆ ಹೋಗಿರೋದವಳು? ಅಪರ್ಣ? ಬೃಂದ ಅಂತೆ ಅಪ್ಪ. ಬೃಂದ? ಅವಳ ಮನೆ ಎಲ್ಲಿದೆ ಅಂತಾನೂ ನನಗೆ ಗೊತ್ತಿಲ್ಲ. ಅವಳದೇನಾದ್ರು ಫೋನ್ ನಂಬರ್ ಇದೆಯಾ ನೋಡಮ್ಮ. ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಸಿನಿಮಾಕ್ ಹೋಗಿರ್ಬೋದು. ಈಗ ಅವಳು ಬಂದ್ಮೇಲೆ ಕೂಗಾಡ್ಬೇಡಿ. ಇಷ್ಟು ರಾತ್ರಿ ಸಿನಿಮಾ ಬರ್ಲಿ ಅವಳು. ಇನ್ಮೇಲೆ ನಾನು ಅವಳನ್ನು ಯಾವ ಪಾರ್ಟಿಗೂ ಕಳ್ಸೋದಿಲ್ಲ. ಅಣ್ಣ, ಬಂದ ಅಪರ್ಣ? ಇಲ್ಲ ಕಣೋ ಬಾಲಾಜಿ, ಇನ್ನೂ ಬಂದಿಲ್ಲ. ಮೊಬೈಲ್ ಬೇರೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾಳೆ. ಅಯ್ಯೋ, ಎಲ್ಲೋದ್ಲಿ ಹುಡುಗಿ? ಅಪ್ಪ, ಬೃಂದನ್ ನಂಬರ್ ಸಿಕ್ತು. ಕೊಡಮ್ಮ. ಹಲೋ, ನಾನ್ ಧನರಾಜ್ ಅಂತಮ್ಮ, ನಿನ್ ಫ್ರೆಂಡ್ ಅಪರ್ಣ ತಂದೆ. ಏನ್ ಅಂಕಲ್? ಅಪರ್ಣಗ್ ಸ್ವಲ್ಪ ಫೋನ್ ಕೊಡಮ್ಮ, ಅವಳ ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಯ್ಯೋ ಅಂಕಲ್, ಅವಳಿಗೋಸ್ಕರ ಕಾದು ಕಾದು ಸಾಕಾಯ್ತು, ಅವಳು ಬರ್ಲೇ ಇಲ್ಲ. ಬರ್ಲೇ ಇಲ್ವಾ? ಮತ್ತೆ ನಿನ್ ಬರ್ತ್ಡೇ ಪಾರ್ಟಿಗೆ ಅಂತ ರೆಡಿಯಾಗಿ ಹೋದ್ಲಲ್ಲ, ಬರ್ಲಿಲ್ವಾ? ಇಲ್ಲ ಅಂಕಲ್, ಬರ್ಲಿಲ್ಲ. ಸರಿಮ್ಮ, ನಾನ್ ಮತ್ತೆ ಫೋನ್ ಮಾಡ್ತೀನಿ. ಅಲ್ಲಿಗೂ ಹೋಗಿಲ್ವಂತೆ ಇವಳು. ಅಯ್ಯೋ ದೇವ್ರೆ, ಮತ್ತೆ ಎಲ್ಲಿಗಪ್ಪ ಹೋಗ್ಲಿ ಬಿಡು. ಹೆತ್ತವ್ರ ಸಂತಾನ ಹಾಗೆ, ಅವರು ತಮಗ್ ತೊಂದರೆ ಆಯ್ತು ಅಂತ ನೊಂದ್ಕೊಳ್ಳೋದಿಲ್ಲ, ತಮಗ್ ಕಷ್ಟ ಬಂತು ಅಂತ ಅಳೋದಿಲ್ಲ. ಆದ್ರೆ ಮಕ್ಳಿಗೇನಾದ್ರೂ ಆದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗೋದಿಲ್ಲ. ಸ್ಕೂಲ್ಗೆ ಕಾಲೇಜ್ಗೆ ಹೋಗೋ ಮಕ್ಕಳು ಎಲ್ಲಾ ಮನೇಲೂ ಇರ್ತಾರೆ. ಅದರಲ್ಲೂ ಹೆಣ್ಣು ಮಕ್ಕಳು ಹೊರಗೆ ಹೋಗ್ತಾರೆ ಅಂದ್ರೆ ರಾತ್ರಿ ಅವರು ಮನೆಗೆ ಬರೋ ತನಕ ಹೆತ್ತವರು ಒಳಗೊಳಗೆ ಆತಂಕ ಪಡ್ತಾ ಇರ್ತಾರೆ. ಹೀಗಿರುವಾಗ ಕಾಲೇಜ್ಗೆ ಹೋಗೋ ಮಗಳು ರಾತ್ರಿ 11 ಆದ್ರೂ ಮನೆಗೆ ಬಂದಿಲ್ಲ ಅಂದ್ರೆ ಹೆತ್ತವ್ರಿಗೆ ಎಷ್ಟು ಗಾಬರಿ ಆಗ್ಬೇಡ, ಎಷ್ಟು ಆತಂಕ ಆಗ್ಬೇಡ. ಏಪ್ರಿಲ್ 22, 2009. ಸರ್, ನಾವ್ ಎಲ್ಲ ಕಡೆ ಹುಡುಕಿದ್ವಿ. ಅವಳು ಹೇಳ್ದೆ ಕೇಳ್ದೆ ಎಲ್ಲೂ ಹೋಗೋ ಹುಡುಗಿ ಅಲ್ಲ ಸರ್. ಬರ್ತ್ಡೇ ಪಾರ್ಟಿ ಹೋಗಿ ಬರ್ತೀನಿ ಅಂತ ಹೋದ್ಲು. ಆದ್ರೆ ಆಮೇಲೆ ನಮಗೆ ಗೊತ್ತಾಗಿದ್ದು ಅವಳಲ್ಲಿಗೆ ಹೋಗೇ ಇಲ್ಲ ಅಂತ. ಬಡ್ಡೆ ಇದೆ ನಿಜಾನ? ಹೌದು ಸರ್, ನಾನು ಆ ಹುಡುಗಿಗೆ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಒಡವೆನಾದ್ರೂ ಹಾಕೊಂಡಿಲ್ಲ?
ಪಾರ್ಟಿ ಫಂಕ್ಷನ್ ಅಂದ್ಮೇಲೆ ಹೆಣ್ಣು ಮಕ್ಕಳು ಒಡವೆ ಹಾಕೊಳ್ದೆ ಹೋಗ್ತಾರ ಸ್ವಾಮಿ. ಏನೋ ನಕ್ಲೆಸು ಒಡವೆ ಬಳೆ ಅಂತ ಹಾಕೊಂಡು ಹೋಗಿದ್ಲು. ಬಾಲಾಜಿ ನೀನು ಸ್ವಲ್ಪ ಸುಮ್ಮನೆ ನಾನು ಹೇಳ್ತೀನಿ. ಇರೋ ಸರ ಒಡವೆ ಹಾಕೊಂಡು ಹೋಗಿದ್ಲು, ಆದ್ರೆ ಅದರಿಂದನೇ ಏನಾದರೂ ತೊಂದರೆ ಆಗಿರ್ಬೋದು ಅನ್ಸುತ್ತಾ? ಹೇಗೆ ಹೇಳೋದು? ನೀವು ಅವಳು ಇನ್ನೆಲ್ಲಿಗೆಲ್ಲ ಹೋಗ್ಬೋದು ಅಂತ ವಿಚಾರಿಸಿ, ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಸರ್, ಹೇಗಾದರೂ ಮಾಡಿ ನಮ್ಮ ಮಗಳನ್ನು ಹುಡುಕೊಡಿ ಸರ್, ಪ್ಲೀಸ್. ಆಯ್ತು, ಇನ್ನು ನೀವು ಹೊರಡಿ. ಏನಾದರೂ ಗೊತ್ತಾದ ತಕ್ಷಣ ನಿಮಗೆ ತಿಳಿಸ್ತೀವಿ. ಸರಿ ಸರ್, ನಮಸ್ಕಾರ. ಮನೆಯಿಂದ ಮಕ್ಕಳು ನಾಪತ್ತೆ ಆಗೋದು ಅದೆಷ್ಟೋ ಹೆತ್ತವರ ಸಂಕಟ. ಇದು ಕೆಲವರಿಗೆ ನಿನ್ನೆಯ ನೋವು, ಕೆಲವರಿಗೆ ನಾಳೆಯ ಆತಂಕ. ಎಷ್ಟೇ ಎಚ್ಚರಿಕೆಯಿಂದ ಇದ್ರೂ ಇಂಥ ಘಟನೆಗಳು ನಡೀತಾನೆ ಇರ್ತವೆ. ಎಷ್ಟೋ ಪ್ರಕರಣಗಳು ದುಃಖದಲ್ಲೇ ಅಂತ್ಯ ಆಗ್ತವೆ. ಹೀಗೆ ಮಕ್ಕಳು ನಾಪತ್ತೆ ಆದ ಮೇಲೆ ಒಂದೊಂದು ಕ್ಷಣನೂ ಹೆತ್ತವರ ಪಾಲಿಗೆ ಅಕ್ಷರಶಃ ನರಕ. ಒಂದು ಕಡೆ ಅವರು ಸಿಗ್ತಾರೋ ಇಲ್ವೋ ಅನ್ನೋ ಚಿಂತೆ, ಇನ್ನೊಂದು ಕಡೆ ಎಲ್ಲಿ ಏನು ಅಪಾಯ ಆಗಿರುತ್ತೋ ಅನ್ನೋ ಆತಂಕ, ಎಲ್ಲಿ ಕೆಟ್ಟ ಸುದ್ದಿ ಕಿವಿಗೆ ಬೀಳುತ್ತೋ ಅನ್ನೋ ಭಯ ಮತ್ತೊಂದು ಕಡೆ. ಇದೇ ಪರಿಸ್ಥಿತಿಲಿ ಧನರಾಜ್ ಕುಟುಂಬ ಒಂದೆರಡಲ್ಲ, ಪೂರ್ತಿ 10 ದಿನ ಕಳೆದು ಬಿಡುತ್ತೆ. ಆದ್ರೆ ಅಪರ್ಣ ಎಲ್ಲಿದ್ದಾಳೆ, ಹೇಗಿದ್ದಾಳೆ ಅನ್ನೋ ಯಾವುದೇ ಮಾಹಿತಿ ಸಿಗೋದಿಲ್ಲ. ನಿಜಕ್ಕೂ ಅಪರ್ಣ ಹೋಗಿದ್ದೆಲ್ಲಿಗೆ? ಸಿಟಿ ಹುಡುಗಿ, ಒಳ್ಳೆ ಮಾಲು. 5 ಲಕ್ಷಕ್ಕಿಂತ 1 ರೂಪಾಯಿ ಕಡಿಮೆ ಆದರೂ ನಮ್ಮ ಬಾಸ್ ಮಾತಾಡ್ಬೇಡ ಅಂತ ಹೇಳಿದ್ದಾರೆ. ಮೊದಲು ಅಡ್ವಾನ್ಸ್ ಕಳಿಸಿ. ಹುಡುಗಿಗೆ ವಿಷಯ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಬರಬೇಕು. ಆಯ್ತು, ಡೀಲ್ ಓಕೆ. ಕಿರ್ಚಿದ್ರೆ ಚುಚ್ಚು ಬಿಡ್ತೀನಿ. ಸರ್, ಏನ್ ಮಾಡ್ತಾ ಇದ್ದೀರಾ ನೀವು? ಒಂದು ಹುಡುಗಿ ಕಳೆದೋಗಿದೆ ಅಂತ 10 ದಿವಸ ಆಯ್ತು ಕಂಪ್ಲೇಂಟ್ ಕೊಟ್ಟು. ಏನ್ ಮಾಡಿದ್ದೀರಾ ಹೇಳಿ ನೀವು? ನೋಡಿ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಎಲ್ಲ ಕಡೆ ಮೆಸೇಜ್ ಕಳಿಸಿದೀವಿ, ಹುಡುಕಾಟ ನಡೀತಾ ಇದೆ. ಇಷ್ಟಕ್ಕೂ ನಾವೇನ್ ಕೈ ಕಟ್ಕೊಂಡು ಕೂತಿಲ್ಲ. ಒಂದು ಹುಡುಗಿ ಹುಡುಕೋದಕ್ಕೆ 10 ದಿವಸ ಬೇಕಾ ನಿಮ್ಗೆ? ನನಗೆ ಹೋಮ್ ಮಿನಿಸ್ಟರ್ ಗೊತ್ತು, ಫೋನ್ ಮಾಡ್ಲಾ? ಇಲ್ಲಾಂದ್ರೆ ABS ಕಾರ್ಪೋಸ್ ಹಾಕ್ಲಾ? ಬಾಲಾಜಿ, ಅಣ್ಣ ಸುಮ್ಮನೆ ಅಲ್ಲ, ನೀನು ನಮ್ ಕಷ್ಟ ಅರ್ಥ ಆಗೋದಿಲ್ಲ. ನೋಡಿ, ಹಾಗೆಲ್ಲ ಮಾತಾಡಬೇಡಿ. ನಾವೇನೋ ನೆಗ್ಲೆಕ್ಟ್ ಮಾಡ್ತಾ ಇಲ್ಲ. ಕೊಟ್ಟಂತ ಜನ ಇರೋ ಸಿಟಿ ಇದು. ಅವಳು ಇಲ್ಲಿದ್ದಾಳೋ ಬೇರೆ ಕಡೆ ಇದ್ದಾಳೋ ಗೊತ್ತಿಲ್ಲ. ನಾವು ನಿಮ್ಮಾಗೆ ಮನುಷ್ಯರು, ದೇವರಲ್ಲ. ಅವಳು ಯಾರಾದ್ರೂ ಪ್ರೀತಿಸ್ತಾ ಇಲ್ಲ? ಏನ್ ಹೇಳ್ತಾ ಇದ್ದೀರಾ ಸರ್ ನೀವು? ನಿಮ್ಮ ಕೈ ಮೇಲೆ ಒಂದು ಹುಡುಗಿನ ಹುಡುಕೋದಕ್ಕೆ ಆಗದೆ ನಮ್ಮ ಮಗಳ ಮೇಲೆ ಆಪಾದನೆ ಮಾಡ್ತಾ ಇದ್ದೀರಾ? ನೋಡಿ, ನೀವು ಹಾಗೆಲ್ಲ ಮಾತಾಡಬೇಡಿ. ಆದ್ರೆ ಎಲ್ಲ ತರದಲ್ಲೂ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಆಮೇಲಿಂದ ನಿಮ್ಗೆ ಏನಾದ್ರೂ ಫೋನ್ ಕಾಲ್ ಬಂದಿತ್ತ? ಇಲ್ಲ ಸರ್, ನಾವು ಮೊದಲು ಯಾರೋ ದುಡ್ಡಿಗೋಸ್ಕರ ಕಿಡ್ನಾಪ್ ಮಾಡಿರ್ಬೋದು ಅಂತ ಅನ್ಕೊಂಡಿದ್ವಿ. ಆದ್ರೆ ಆತರ ಯಾವ್ದು ಕಾಲು ಬರ್ಲಿಲ್ಲ ಸರ್. ಹಾಗಾದ್ರೆ ಅವಳ ಜೀವಕ್ಕೆ ಏನು ಅಪಾಯ ಆಗಿಲ್ಲ ಅಂತ ನನ್ಗನ್ಸುತ್ತೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಇಷ್ಟರಲ್ಲಿ ಸುದ್ದಿ ಬರ್ಬೇಕಾಗಿತ್ತು. ನೀವು ಧೈರ್ಯವಾಗಿರಿ. ನಿಮ್ಮಲ್ಲಿ ಯಾರಿಗೇ ಆಗ್ಲಿ, ಎಷ್ಟೊತ್ತರ ಆಗ್ಲಿ, ಫೋನ್ ಏನಾದ್ರೂ ಬಂದ್ರೆ ನಮ್ಗೆ ತಿಳಿಸಿ. ಆಯ್ತು ಸರ್, ನಾವಿನ್ ಬರ್ತೀವಿ ಸರ್. ನೋಡಿ ಸರ್, ಇಂದ 2 ದಿನ ಟೈಮ್ ಕೊಡ್ತೀನಿ, ಇಲ್ಲಾಂದ್ರೆ ಡೈರೆಕ್ಟ್ ಆಗಿ ಕಮಿಷನರ್ ಹತ್ರ ಹೋಗ್ತೀನಿ. ಅದೇನ್ ಮಾಡ್ತಾರೆ ಮಾಡ್ಕೊಳ್ಳಿ. ಬಾಲಾಜಿ ಸಾಕು ಬರು. ಹೇಮಾ, ಒಂದ್ ಲೋಟ ನೀರು ಕೊಡು. ಪೊಲೀಸ್ನವ್ರು ಏನ್ ಹೇಳಿದ್ರು? ಇನ್ನೇನಂತಾರ ಅತ್ತಿಗೆ, ನಿಮ್ ಮಗಳು ಅಪರ್ಣ ಯಾರ ಜೊತೆ ಲವ್ ಮಾಡಿ ಓಡೋಗಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಅಪರ್ಣ ಅಂಥವಳ? ಅಪ್ಪ, ನಾನು ನಿಮ್ಗೊಂದು ಮಾತು ಹೇಳ್ತೀನಿ, ಬೈಬಾರ್ದು. ಏನಮ್ಮ? ಅಪ್ಪ, ಅವಳು ಒಂದು ಹುಡುಗನ್ನ ಲವ್ ಮಾಡ್ತಾ ಇದ್ದಾಳೆ. ಏನು? ಏನೇ ಹೇಳ್ತಾ ಇದೀಯಾ? ಹೂಮಾ, ನನಗ ಟ್ಯೂಷನ್ಗೆ ಹೋಗ್ಬೇಕಾದಾಗ ನೋಡ್ದೆ. ಸರಿ, ನಾನು ಬರ್ತೀನಿ. ಏನು ಮೇಘನ ನೀನಿಲ್ಲಿ? ಅದಿರ್ಲಿ, ನೀನೇನಿಲ್ಲಿ? ಅವ್ರು ಯಾರು? ಇವರಾ ನನ್ನ ಕ್ಲಾಸ್ಮೇಟ್ ಆನಂದ್ ಅಂತ. ನೋಡಿದ್ರೆ ಹಾಗನ್ಸಲ್ಲ. ತರಲೆ, ಸುಮ್ಮನೆ ಬರ. ನಿಜ ಹೇಳೆ, ಯಾರೇ ಅವರು? ನೀನು ಯಾರಿಗೂ ಹೇಳಲ್ಲ ಅಂದ್ರೆ ಹೇಳ್ತೀನಿ. ಆಯ್ತು, ಪ್ರಾಮಿಸ್ ಹೇಳಲ್ಲ. ಯಾರು? ಅವರು ನಾನು ಲವ್ ಮಾಡ್ತಾರೋ ಹುಡುಗ. ಲವ್ವಾ? ಮತ್ತೆ ಮಾತಾಡೆ. ನಿನ್ ವಿಷಯ ಮನೇಲಿ ಗೊತ್ತಾದ್ರೆ ಏನ್ ಮಾಡ್ತೀಯಾ? ಅದಕ್ಕೆ ಮನೇಲಿ ಯಾರಿಗೂ ಗೊತ್ತಾಗಬಾರ್ದು ಅಂತಾನೆ ಹೇಳಿದ್ದು. ಏನ್ ಮಾಡ್ತಾ ಇದ್ದಾನ ಅವನು? ಸಾರಿ, ಏನ್ ಮಾಡ್ತಾ ಇದಾರ ಅವರು? ಅವನ್ನ ನಮ್ಮ ಕಾಲೇಜ್ ಹತ್ರ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನೆ. ನೀವಿಬ್ರು ಮದ್ವೆ ಆಗ್ತೀರಾ? ಅವಾಗ್ಲೇ ಹೇಳಿಕ್ ಏನೇ ಆಗಿತ್ತು ನಿಂಗೆ? ಮೊದ್ಲೇ ಹೇಳಿದ್ರೆ ಹೀಗೆಲ್ಲ ಆಗ್ತಿತ್ತ? ಅಮ್ಮ, ಅವಳ ಅವನ ಜೊತೆ ಹೋಗ್ತಾಳಂತ ಗೊತ್ತಿರ್ಲಿಲ್ಲಮ್ಮ, ಅದಕ್ಕೆ ಹೇಳಿಲ್ಲ.
ಅವನ್ ಯಾರು ಎಲ್ಲಿರ್ತಾನೆ ಅದಾದ್ರೂ ಗೊತ್ತಾ ನಿನಗೆ? ಹಾ ಅಪ್ಪ, ಅವ್ನ್ ಕಾಲೇಜ್ ಹತ್ರ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದಾನೆ, ಆನಂದ್ ಅಂತ. ಆನಂದ್ ಅಂತನಾ? ಅವ್ನ ಅಂಗಡಿ ತೋರಿಸು ನೋಡಿ ನನಗೆ. ಅವ್ನ ಕೈ ಕಾಲು ಬರೀತೀನಿ ಅವರಿಗೆ. ಅಪ್ಪ ನೀನ್ ಸ್ವಲ್ಪ ಸುಮ್ಮನೆ ಇರಪ್ಪ. ನಾನು ಈ ವಿಷಯನ ಪೊಲೀಸ್ನವ್ರಿಗೆ ತಿಳಿಸ್ತೀನಿ, ಅವರೇ ವಿಚಾರಿಸ್ಕೋತಾರೆ. ಹದಿಹರೆಯದ ವಯಸ್ಸೇ ಹಾಗೆ. ಭವಿಷ್ಯದ ಬಗ್ಗೆ ಒಂದು ಸಣ್ಣ ಯೋಚನೆ ಕೂಡ ಇರೋದಿಲ್ಲ. ಅದರಿಂದಾಗಿ ಮೊದಲು ಹಾಳಾಗೋದೆ ಓದು. ಕಾಲೇಜ್ಗೆ ಹೋಗ್ತಿರೋ ಹುಡುಗಿರು ಹಿಂದೆ ಮುಂದೆ ಯೋಚನೆ ಮಾಡದೆ ಪ್ರೀತಿ ನಶೆಲಿ ಮನೆ ಬಿಟ್ಟು ಹೋಗೇ ಬಿಡ್ತಾರೆ. ಅದು ಯಾವತ್ತೂ ರಿಪೇರಿ ಮಾಡೋಕ್ಕಾಗದೇ ಇರೋಂಥ ತಪ್ಪಾಗ್ಬಿಡುತ್ತೆ. ಅಪರ್ಣ ಕೂಡ ಇಂಥ ತಪ್ಪನ್ನೇ ಮಾಡಿದ್ಲ. ಅಪರ್ಣ ಕಾಣೆಯಾಗಿರೋದಕ್ಕೂ ಆನಂದನಿಗೂ ಏನಾದರೂ ಸಂಬಂಧ ಇದೆಯಾ? ಪೊಲೀಸ್ನವರು ಅನುಮಾನದಿಂದ ಆನಂದನ ಹುಡುಕ್ತಾರೆ, ಹುಡುಕಿ ವಿಚಾರಣೆ ಮಾಡ್ತಾರೆ. ಸರ್, ಇವನೇ ಆನಂದ. ನೀನೇನು ಅಪರ್ಣ ಲವರ್? ಅವಳು ನಿನ್ಗೆ ಪರಿಚಯ ಆದ್ಲು? ಸರ್, ಅದು ನಾನು ಕೆಲಸ ಮಾಡೋ ಮೊಬೈಲ್ ಅಂಗಡಿಗೆ ಬರ್ತಾ ಇದ್ಲು ಸರ್, ಕರೆನ್ಸಿ ಹಾಕ್ಸಕ್ಕೆ. ರೀ, ಕರೆನ್ಸಿ ಇದೆಯಾ? ನಿಮ್ ನಂಬರ್ ಬರೀರಿ. ಅದನ್ನು ನಾವೇ ಬರಿಬೇಕಾ? ಹ್ಞೂನ್ರಿ, ನಾನು ನಂಬರ್ ಬರೆಯೋದು, ಅದು ಮಿಸ್ಟೇಕ್ ಆದ್ರೆ ನೀವು ನನ್ನ ಹತ್ರ ಜಗಳ ಆಡೋದು, ಇವೆಲ್ಲ ಯಾಕೆ ಬೇಕು? ಏನ್ರಿ, ನನ್ನ ಜಗಳ ಗಂಟೆ ಅಂತ ಅನ್ಕೊಂಡಿದ್ದೀರಾ? ನಾನು ಎಲ್ರಿ ಹಂಗಂದೆ? ಇವಾಗ ತಾನೇ ಅಂದ್ರಲ್ಲ ನಾನು ಜಗಳ ಮಾಡ್ತೀನಿ ಅಂತ. ಹೋಗ್ಲಿ ಬಾಳೆ, ಕಾಲೇಜ್ ಟೈಮ್ ಆಯ್ತು, ಹೋಗೋಣ. ಹೇ, ಸುಮ್ನೆ ಇರೆ. ಸರಿ, ಎಷ್ಟಕ್ಕೆ ಹಾಕ್ಸ್ಬೇಕು ಕರೆನ್ಸಿ? 200 ರೂಪಾಯಿಗೆ ಹಾಕಿ. ಮೆಸೇಜ್ ಬಂತ ನೋಡಿ. ಹಾ, ಬಂತು, ತಗೊಳ್ಳಿ. ಚೇಂಜ್ ಕೊಡ್ರಿ. ನನ್ನ ಹತ್ರನೂ ಚೇಂಜ್ ಇಲ್ಲ ರೀ. ನಿಮ್ಮ ಹತ್ರ ಏನಾದ್ರು ಚೇಂಜ್ ಇದೆಯಂದ್ರೆ? ನನ್ನ ಹತ್ರ ಇಲ್ಲಪ್ಪ. ಇಲ್ವಂತೆ, ನೀವೇ ಕೊಡಿ. ನಾನು ಈಗ ತಾನೇ ಅಂಗಡಿ ಓಪನ್ ಮಾಡಿದ್ದೀನಿ, ಚೇಂಜ್ ಇಲ್ಲ ಅಂತ ಮೊದಲೇ ಹೇಳ್ಬಾರ್ದಾ? ನೀವು ಕೇಳ್ಬೇಕಾಗಿತ್ತು ತಾನೇ. ನನ್ಗೇನ್ ಗೊತ್ತಿತ್ತು ನೀವು 500 ರೂಪಾಯಿ ಇಟ್ಕೊಂಡು ಬರ್ತೀರಾ ಅಂತ? ಮಾತ್ ಬೇಡ, ಎಲ್ಲಿಂದನಾದ್ರೂ ತಂದು ಕೊಡಿ. ನೀವೇ ಇಲ್ಲಿಂದ ತಗೊಂಡ್ ಕೊಡಿ. ನಾನು ವಾಪಸ್ ಬರ್ದೇ ಇದ್ರೆ? ನೀವು ಹಂಗೆಲ್ಲ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸರಿ, ಇಷ್ಟಾದ್ರೂ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ನಾನು ಕಾಲೇಜ್ ಮುಗಿಸ್ಕೊಂಡು ಬರ್ತಾ ಚೇಂಜ್ ಕೊಟ್ಟು ಹೋಗ್ತೀನಿ. ಸರಿ, ಥ್ಯಾಂಕ್ಸ್. ಬನ್ರಿ, ಹೋಗೋಣ. ಏನ್ರಿ, ಅಂಗಡಿ ಬಿಟ್ಟು ಹೋಗ್ಬಿಟ್ಟಿದ್ರಾ? ನಾನೇನಾದ್ರೂ ಮೊಬೈಲ್ ಏನಾದ್ರೂ ಕಳ್ತನ ಮಾಡ್ಬಿಟ್ಟಿದ್ರೆ? ನೀರ್ ಖಾಲಿ ಆಗಿತ್ತು, ತಗೋಬರಕ್ ಹೋಗಿದ್ದೆ. ಸರಿ, ತಗೊಳ್ಳಿ ನಿಮ್ 200 ರೂಪಾಯಿ. ಇನ್ಮೇಲಾದ್ರೂ ಅಂಗಡಿಲಿ ಚೇಂಜ್ ಇಟ್ಕೊಳ್ಳಿ. ನೀವು ಇಲ್ಲೇ ಬಂದು ಕರೆನ್ಸಿ ಹಾಕ್ಸ್ತೀರಾ ಅಂದ್ರೆ ನಾನು ಯಾವಾಗಲೂ ಚೇಂಜ್ ಇಟ್ಟಿರ್ತೀನಿ. ಕರೆನ್ಸಿ ಹಾಕ್ಸ್ಕೊಂಡ್ರೆ ಡಿಸ್ಕೌಂಟ್ ಕೊಡ್ತೀರಾ? ಖಂಡಿತ, ನಿಮ್ಗಿಲ್ಲ ಅನ್ನಕ್ಕಾಗತ್ತಾ? ಇದೆಷ್ಟ್ರಿ ಮೊಬೈಲು? ಅದು 10,000 ರೂಪಾಯಿ. ಚೆನ್ನಾಗಿದೆ, ತಗೊಳ್ಳಿ. ಬೇಡಪ್ಪ, ಆ ಮೊಬೈಲ್ ಏನಾದ್ರೂ ತಗೊಂಡ್ರೆ ನಾನು ಇಲ್ಲೇ ಕೆಲಸ ಮಾಡ್ಬೇಕಾಗುತ್ತೆ ಅಷ್ಟೇ. ಸರಿ ರೀ, ಬರ್ತೀನಿ. 1 ನಿಮಿಷ. ಏನು? ನಿಮ್ಮ ಹೆಸರು? ಯಾಕೆ? ಹೀಗೆ ಚೆನ್ನಾಗಿ ಮಾತಾಡ್ತಿರಲ್ಲ, ಅದಕ್ಕೆ ಕೇಳಿದೆ. ಪರವಾಗಿಲ್ಲ ರೀ, ಆಸಾಮಿ ನೀವು. ಚೆನ್ನಾಗಿ ಮಾತಾಡ್ಬಿಟ್ರೆ ಅದಕ್ಕೆ ಹೆಸರು ಕೇಳ್ಬಿಡ್ತೀರಾ? ಬೇಜಾರಾಗಿದ್ರೆ ಸಾರಿ ರೀ. ಅದಕ್ಕೆ ಯಾಕ್ರಿ ಸಾರಿ ಕೇಳ್ತೀರಾ? ಸರಿ, ನನ್ನ ಹೆಸರು ಅಪರ್ಣ ಅಂತ. ಥ್ಯಾಂಕ್ಸ್. ಅದು ನಿಮ್ಮ ಹೆಸರಾ? ಏ ಇಲ್ಲಪ್ಪ. ಮತ್ತೆ ನನ್ನ ಹೆಸರು ಹೇಳಿದ್ಮೇಲೆ ನಿಮ್ಮ ಹೆಸರು ಹೇಳ್ಬೇಕು ತಾನೆ? ಆನಂದ್ ಅಂತ. ಸರಿ ರೀ, ನಾನು ಬರ್ತೀನಿ. 1 ನಿಮಿಷ. ಏನ್ರಿ? ಆಗಾಗ ಬರ್ತೀರಿ? ಹಾ, ಬಂದ್ಬಿಡ್ತಾರೆ. ನನ್ನ ನಂಬರ್ ಇದೆ ಅಂತ ಮೆಸೇಜ್ ಮಾಡೋದಾಗ್ಲಿ ಕಾಲ್ ಮಾಡೋದಾಗ್ಲಿ ಮಾಡಬೇಡಿ. ಬಲ್ಲ? ಸರಿ. ಅಕ್ಕ, ಸೌಂಡ್ ಕಡಿಮೆ ಮಾಡಿ, ಡಿಸ್ಟರ್ಬ್ ಆಗ್ತಾ ಇದೆ. ನಿಮ್ಗೆ ಡಿಸ್ಟರ್ಬ್ ಆದ್ರೆ ಎದ್ದು ಒಳಗೆ ಹೋಗ್ಬೇಕು. ನಾನು ಹೋಗಲ್ಲ. ಯಾಕೆ ನಗ್ತಾ ಇದ್ಯಾ? ಹಾ, ಏನಿಲ್ಲ. ಆಗಿದಿಷ್ಟೇ. ಆನಂದ್ ಹಾಗೂ ಅಪರ್ಣ ಇಬ್ಬರಲ್ಲೂ ಪ್ರೀತಿ ಹುಟ್ಟಿತು. ಪ್ರೀತಿ ಹುಟ್ಟೋದಕ್ಕೆ ಕಾರಣಗಳು ಬೇಕಾಗಿಲ್ಲ. ಇವರಿಬ್ಬರಿಗೂ ಜಾತಿ ಅಂತಸ್ತು ಯಾವುದೂ ಅಡ್ಡ ಬರೋದಿಲ್ಲ. ಇಷ್ಟ ಆಗೋದಕ್ಕೆ ಕಾರಣನೂ ಗೊತ್ತಿರೋದಿಲ್ಲ. ಇಬ್ರು ಒಬ್ರಿಗೊಬ್ರು ತಮ್ಮ ಪ್ರೀತಿನ ಹೇಳ್ಕೊತಾರೆ.
ಈ ತರ ಹುಟ್ಕೊಂಡು ಪ್ರೀತಿ ಒಂದಿನ ಆನಂದನ ಪೊಲೀಸ್ ಸ್ಟೇಷನ್ ತನಕ ಕರ್ಕೊಂಡ್ಬರುತ್ತೆ ಅಂತ ಅವನಿಗೂ ಗೊತ್ತಿರಲಿಲ್ಲ. ನಾವಿಬ್ರು ಲವ್ ಮಾಡ್ತಾ ಇದ್ದಿದ್ದು ನಿಜ ಸರ್. ಮದ್ವೆ ಆಗ್ಬೇಕು ಅಂತಲೂ ಅಂದ್ಕೊಂಡಿದ್ವಿ. ಆದ್ರೆ ಏನೋ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗಿದ್ಯಾ? ಎಲ್ಲಿ ಬಚ್ಚಿಟ್ಟಿದ್ಯಾ ಹೇಳೋ? ನಾನು ಅವಳನ್ನ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಸರ್. ಅವಳೆಲ್ಲಿ ಹೋದ್ಲು ಅಂತ ನನಗೂ ತುಂಬಾ ಟೆನ್ಷನ್ ಆಗ್ತಾ ಇದೆ. ಒಂದ್ 2-3 ಸಲ ಫೋನ್ ಮಾಡಿದ್ದೆ, ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ನನ್ನ ಹತ್ರನೇ ನಾಟಕ ಆಡ್ತಾ ಇದೆಯಾ? ನಿನ್ ಫೋನ್ ಕಾಲ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ. ಅವಳು ಮಿಸ್ ಆಗಿದ್ದ ದಿವಸ ನೀನ್ ಅವಳಿಗೆ ಸುಮಾರು 10 ಸಲ ಫೋನ್ ಮಾಡಿದ್ಯಾ? ಹೌದು ಸರ್, ಮಾಡಿದ್ದೆ. ಏನಿಲ್ಲ ಅಂದ್ರೂ ದಿನಕ್ಕೆ ನಾನು ಅವಳಿಗೆ 10 ಸಲನಾದ್ರೂ ಕಾಲ್ ಮಾಡೇ ಮಾಡ್ತೀನಿ ಸರ್. ಅವತ್ತು ಅವಳ ಫ್ರೆಂಡ್ ಬರ್ತ್ಡೇ ಇತ್ತು, ನನ್ನನ್ನು ಕರೆದ್ಲು. ನನಗೆ ಅಂಗಡಿ ಬಿಟ್ಟು ಹೋಗಕ್ಕೆ ಆಗ್ತಿರ್ಲಿಲ್ಲ ಸರ್. ಸಾರಿ ಕೇಳೋಣ ಅಂತ ಹೇಳಿ ಫೋನ್ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾಳೇನೋ ಅಂತ ನಾನು ಅಂದ್ಕೊಂಡೆ ಸರ್. ಸರ್, ನಾನು ಅವಳನ್ನ ತುಂಬಾ ಪ್ರೀತಿಸ್ತೀನಿ ಸರ್. ದಯವಿಟ್ಟು ಹೇಗಾದ್ರೂ ಮಾಡಿ ಹುಡ್ಕೊಡಿ ಸರ್. ಆಮೇಲೆ ನಿನ್ಗೆ ಫೋನ್ ಮೆಸೇಜಸ್ ಏನೋ ಬಂದಿಲ್ವಾ? ನಿನ್ನ ಹತ್ರ ಬೇರೆ ಫೋನ್ ನಂಬರ್ ಇಲ್ವಾ? ಇಲ್ಲ ಸರ್, ಇದೊಂದೇ ನಂಬರ್ ಸರ್ ನನ್ನ ಹತ್ರ ಇರೋದು. ಬೇಕಾದ್ರೆ ನೋಡಿ ಸರ್. ಹಲೋ, ಯಾಕ್ರಿ, ಏನಾಯ್ತು? ಯಾರೋ ಮಿಸ್ ಕಾಲ್ ಕೊಟ್ರು ಕಣೆ, ಅದಕ್ಕೆ ಫೋನ್ ಮಾಡ್ತಿದ್ದೆ. ಲೈನೇ ಸಿಗ್ತಾ ಇಲ್ಲ. ಅಪರ್ಣ ಏನಾದ್ರೂ ಫೋನ್ ಮಾಡಿರ್ಬೋದೇನ್ರಿ? ಗೊತ್ತಿಲ್ಲ ಕಣೆ. ಇನ್ಸ್ಪೆಕ್ಟ್ರಿಗೆ ಫೋನ್ ಮಾಡ್ತೀನಿ. ಅವ್ರು ಯಾವುದೇ ಕಾಲ್ ಬಂದರೂ ತಿಳಿಸೋದಕ್ಕೆ ಹೇಳಿದ್ರು. ಹಲೋ, ಯಾರ್ರೀ? ಸಾರಿ ಸರ್, ನಾನು ಧನರಾಜು. ಅದೇ ನನ್ನ ಮಗಳ ಅಪರ್ಣ ಮಿಸ್ಸಿಂಗ್ ಕೇಸು. ಏನ್ರಿ ಇಷ್ಟೊತ್ತಲ್ಲಿ? ಸರ್, ಈಗಷ್ಟೇ ಒಂದು ನಂಬರ್ನಿಂದ ಮಿಸ್ ಕಾಲ್ ಬಂತು. ಮತ್ತೆ ನಾನು ಮಾಡಿದ್ರೆ ಆ ಲೈನೇ ಸಿಗ್ತಾ ಇಲ್ಲ ಸರ್. ಏನ್ ನಂಬರು? ಸರ್ ಬರ್ಕೊಳ್ಳಿ. ಹೇಳಿ. ಸರಿ, ನಾನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ. ಆಯ್ತು ಸರ್. ಹಲೋ, ಮಹೇಶ್ ಬಾಬು ಸರ್, ಆ ನಂಬರ್ ಟ್ರೇಸ್ ಆಯಿತು ಸರ್. ಗುಡ್. ಫರೀದಾ ಅಂತ ಹೆಸರು ಸರ್. ರಾಜ್ಮಾಲ್ ಗುಟ್ಟಲ್ಲಿ ಲೊಕೇಶನ್. ಅಲ್ಲಿ ಟೇಲರಿಂಗ್ ಇನ್ಸ್ಟಿಟ್ಯೂಟ್ ನಡೆಸ್ತಿದ್ದಾಳೆ. ನೀವಿಬ್ರು ಲೇಡಿ ಕಾನ್ಸ್ಟೇಬಲ್ನ ಬುರ್ಖಾ ಹಾಕೊಂಡು ರೆಡಿ ಆಗಿರುತ್ತೆ. ಓಕೆ ಸರ್. ಮೇ 17, 2009, ರಾಜ್ಮಹಲ್ ಗುಟ್ಟಳ್ಳಿ. ಸರ್, ಅವಳು ಇದೇ ಮನೇಲಿರೋದು. ಸರಿ, ಹೋಗಿ ಚೆಕ್ ಮಾಡಿ ಹೋಗಿ. ಓಕೆ. स्टिचिंग बाहर आया है, ठीक करो। सलाम वालेकुम। वालेकुम सलाम। मेरा नाम बानो है, रामनगर से आई हूँ। टेलरिंग सीखना है। आपका नाम फरीदा है ना? हाँ, मेरा नाम फरीदा है। ये नंबर आप ही का है? ये नंबर मेरा नहीं। किसका है? ये नंबर मेरा दोस्त का। आपका नाम फरीदा है ना? हाँ, मेरा नाम फरीदा है। वाह, नड़ी। क्यों? कौन है आप? कौन है आप? क्यों? नड़ी, बिड़ी, अम्मा, बिड़ी, बिड़ी, नड़ी, नड़ी, तू नड़ी अम्मा। बाबा, ಕೇಳ್ತಿ ಬಾ. ಸರ್, ಇವಳೆ ಫರೀದಾ. ಆ ನಂಬರ್ ಕೊಡಿ. ಈ ನಂಬರ್ ಯಾರ್ದು? ಅದು ನಂದಲ್ಲ ಸರ್. ನಿಜ ಹೇಳು, ಈ ಸಿಮ್ ನಿನ್ನ ಹೆಸರಲ್ಲೇ ಇದೆ. ಹ್ಞೂ ಸರ್, ನಂದೇ. ಆದ್ರೆ ನಾನು ಯೂಸ್ ಮಾಡ್ತಾ ಇಲ್ಲ ಸರ್. ಮತ್ತೆ ಇನ್ಯಾರು ಯೂಸ್ ಮಾಡ್ತಿದ್ದಾರೆ? ನನ್ನ ಫ್ರೆಂಡ್ ಸುರೇಶ ಯೂಸ್ ಮಾಡ್ತಿದ್ದಾನೆ ಸರ್. ಅಪರ್ಣ ಎಲ್ಲಿದೆ? ಯಾವ ಅಪರ್ಣ ಸರ್? ಗೊತ್ತಿಲ್ಲ ಅಪರ್ಣ ಯಾರು ಅಂತ? ಇಲ್ಲ ಸರ್, ಗೊತ್ತಿಲ್ಲ ಸರ್. ಶಾರದಾ, ಇವಳನ್ನ ಗಾಡಿ ಕೂರಿಸಿ ಪೊಲೀಸ್ ಸ್ಟೇಷನ್ ಕರ್ಕೊಂಡ್ರೆ ಬಾಯ್ ಬಿಡ್ತಾಳೆ. ಬೇಡ ಸರ್, ನಾ ಹೇಳ್ತೀನಿ ಸರ್. ಸರ್ ಹೇಳ್ತೀನಿ ಸರ್. ಅಪರ್ಣ ಗೊತ್ತಾ?
ಗೊತ್ತು ಸರ್. ಹೇಗೆ ಗೊತ್ತು? ಅವಳು ನನ್ನ ಫ್ರೆಂಡ್ ಸುರೇಶನ್ ಹೆಂಡ್ತಿ ಸರ್. ನಾನೇ ಮದುವೆ ಮಾಡಿಸಿದ್ದು ಸರ್. ಸುರೇಶ ಅಲ್ಲಿದ? ಇಲ್ಲೇ 10ನೇ ಕ್ಲಾಸ್ನಲ್ಲಿದ್ದಾನೆ ಸರ್. ನಡಿ, ಅವ್ರ ಮನೆ ತೋರಿಸು ನಡಿ. ಸುಮ್ಮನೆ ಹೋಗ್ಬಿಟ್ಟು ಬಾಗಿಲು ಬಡಿ ಅಷ್ಟೇ. ಹುಷಾರ. ಸರಿ ಸರ್. ಹೋಗು. ಶಾರದಾ, ಬನ್ನಿ ಇಲ್ಲಿ. ಆ ಹುಡುಗಿ ಕಂಡೀಷನ್ ಹೇಗಿದೆ ನೋಡಿ. ಏನೋ ಮಾಡ್ತೀವಣ್ಣ? ಸರ್, ಇಂಜೆಕ್ಷನ್ ಕೊಟ್ಟು ಪ್ರಜ್ಞೆ ತಪ್ಪಿಸಿದ್ವಿ. ಇಲ್ಲಿಂದ ಸಾಗಿಸ್ಬೇಕಾಗಿತ್ತು ಸರ್. ರಾಸ್ಕಲ್, ಇದಕ್ಕೋಸ್ಕರ ಇವಳ ಮದುವೆ ಆದ? ಸರ್ ನಾನು ಮದುವೆ ಆಗಿಲ್ಲ ಸರ್. ಇನ್ಯಾರು ಮದುವೆ ಆಗಿದ್ದು? ಸುರೇಶ ಸರ್. ನಿನ್ನ ಹೆಸರು? ನನ್ನ ಹೆಸರು ಮಂಜ ಅಂತ ಸರ್. ಅವನೆಲ್ಲಿ? ಅವನು ಯಾರ್ದು? ಸುರೇಶ ಸರ್. ಮಾತಾಡು, ಎಲ್ಲಿದೆ ಅಂತ ಕೇಳು. ಹಲೋ. ಹಾಂ ಹೇಳೋ. ಹಾಂ ಸರಿ ಬಾರೋ. ಸರಿ ಬಂದ್ಬಿಡು. ಏನಂತೆ? ಎಲ್ಲಿದ್ದಾನ ಅವನು? ಸರ್ ಇನ್ನೊಂದು 2 ನಿಮಿಷ ಸರ್, ಇಲ್ಲಿಗೆ ಬರ್ತಾ ಇದ್ದೀನಿ ಸರ್. ಮಹೇಶ್, ನೀವು ಆ ಕಡೆ ಹೋಗಿ. ಜಯಕುಮಾರ್, ನೀವು ಆ ಮೂಲೆಗೆ ಹೋಗಿ. ಗೋರಯ್ಯ, ನೀವು ಅಲ್ಲಿರಿ. ಏಯ್ ನಡಿಯ, ಬಿ ಅಲರ್ಟ್. ನೀನು ಆನಂದ ಅಲ್ವಾ? ಸರ್ ನನ್ನ ಹೆಸರು ಆನಂದ ಅಂತ ಅಲ್ಲ ಸರ್, ಸುರೇಶ ಅಂತ. ಇವಳು ನಿಮ್ಮ ಅಕ್ಕನಾ? ಇಲ್ಲ ಸರ್, ನಮ್ಮ ಅಕ್ಕ ಅಲ್ಲ, ಫರೀದಾ ಅಂತ. ಮನೆ ಬಿಟ್ಟು ಹೋದ್ಮೇಲೆ ಅಪರ್ಣ ಏನೇನೆಲ್ಲ ಅನುಭವಿಸಿದ್ಲು ಇದನ್ನ ಹೇಳೋಕ್ ಸಾಧ್ಯ ಆಗೋದು ಅಪರ್ಣಾಗ್ ಮಾತ್ರ. ಅಪರ್ಣ ಆಸ್ಪತ್ರೆಯಿಂದ ಹುಷಾರಾಗಿ ಪೊಲೀಸ್ ಸ್ಟೇಷನ್ ಬರ್ತಾಳೆ. ಪೊಲೀಸ್
ನನ್ನ ಮಗನಿಲ್ಲ. ಹೇಗಿದೆ ಈಗ? ಪರವಾಗಿಲ್ಲ ಸರ್. ನೋಡಿ ಸರ್, ನಮ್ಮ ಅಣ್ಣನ ಮಗಳು ಹೇಗೂ ಸಿಕ್ಕಿದ್ದಾಳೆ ಸರ್. ಈಗಲೇ ತುಂಬಾ ನೊಂದಿದ್ದಾಳೆ. ದಯವಿಟ್ಟು ಈ ವಿಚಾರಣೆ ಎಲ್ಲ ಬೇಡ ಸರ್. ನೋಡ್ರಿ, ನೀವು ಕಂಪ್ಲೇಂಟ್ ಕೊಟ್ಟಿದ್ರಿ, ನಿಮ್ಮ ಹುಡುಗಿನ ಹುಡ್ಕೊಟ್ಟಿದ್ದೀರಿ. ಕಾನೂನು ಪ್ರಕಾರ ಕೆಲವೊಂದು ಪ್ರೊಸೀಜರ್ಸ್ ಇರುತ್ತೆ, ಅದನ್ನು ನಾವು ಫಾಲೋ ಮಾಡಲೇಬೇಕು. ನೋಡಿ ಸರ್, ನಮ್ಮ ಅಣ್ಣನ ಮಗಳು ಹುಡುಕೊಟ್ಟಿದ್ದೀರಾ, ತುಂಬಾ ಥ್ಯಾಂಕ್ಸ್. ಅದು ಎಷ್ಟು ಬೇಕೋ ದುಡ್ಡು ಹೇಳಿ ಕೊಟ್ಟು ಬಿಡ್ತೀನಿ. ಹಿಂದೆ ಇರೋ ಸ್ಟೇಟ್ಮೆಂಟ್ಗೆಲ್ಲ ಸೈನ್ ಹಾಕ್ಸ್ಕೊಂಡು ಕೋರ್ಟ್ ಕಚೇರಿ ಅಂತ ಅಲ್ಲಿ ಮಾಡಬೇಡಿ. ಬಾಯಿ ಮುಚ್ಕೊಂಡು ಸುಮ್ಮನೆ ನಿಂತಿದ್ರಿ, ಜಾಸ್ತಿ ಮಾತಾಡಿದ್ರೆ ಆಚೆ ಕಳಿಸ್ಬೇಕಾಗತ್ತೆ. ಅಲಜಿ, ನೀನು ಸ್ವಲ್ಪ ಸುಮ್ಮನೆ ಇರಪ್ಪ. ನೋಡಮ್ಮ, ನೀನ್ ಕೊಡೋ ಸ್ಟೇಟ್ಮೆಂಟ್ ಮೇಲೆ ಎಲ್ಲ ನಿಂತಿದೆ. ಇವ್ರಿಗೆಲ್ಲ ಶಿಕ್ಷೆ ಆಗ್ಬೇಕು ತಾನೆ? ಆಗ್ಬೇಕು ಸರ್. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಂತೀನಿ ಸರ್, ಇವ್ರಿಗೆಲ್ಲ ಸರಿಯಾದ ಶಿಕ್ಷೆ ಆಗ್ಬೇಕು. ಹೇಳಿದ್ನಲ್ಲಮ್ಮ, ಇವ್ರಿಗೆಲ್ಲ ಶಿಕ್ಷೆ ಆಗ್ಬೇಕಾದ್ರೆ ನೀನ್ ಕೊಡೋ ಸ್ಟೇಟ್ಮೆಂಟ್ ಬಹಳ ಮುಖ್ಯ. ಅದೇನಾಯ್ತಂತ ಹೇಳು. ಅವತ್ತು ನನ್ನ ಫ್ರೆಂಡ್ ಬೃಂದಾ ಬರ್ತ್ಡೇ ಪಾರ್ಟಿ ಇತ್ತು ಸರ್, ಅವತ್ತೇ ನನ್ನ ಮನೆಯಿಂದ ಹೊರಟಿದ್ದು. ಅಪರ್ಣ, ಎಲ್ಲಿಗೆ ಹೋಗ್ತಾ ಇದೀಯ? ಅಪ್ಪ, ಅದು ನನ್ನ ಫ್ರೆಂಡ್ ಬೃಂದಾದ್ ಇವತ್ತು ಬರ್ತ್ಡೇ ಪಾರ್ಟಿ ಇತ್ತು, ಅದಕ್ಕೆ ಹೋಗ್ತಾ ಇದ್ದೀನಿ. ಬೇಗ ಬಂದ್ಬಿಡು. ಹುಷಾರು. ಹಾ, ಓಕೆ ಮಾ, ಬಾಯ್. ನೀನಾ ಈಗ ಎದುರಿಸೋದು? ನಂಗೆ ಎಷ್ಟು ಗಾಬರಿ ಆಯ್ತು ಗೊತ್ತಾ? ಮನೆ ಬಿಟ್ಟು ಬಂದಾಗ ಗಾಬರಿ ಆಗ್ಲಿಲ್ಲ, ಈಗ ಗಾಬರಿ ಆಗ್ತಾ ಇದೀಯಾ? ಗಾಬರಿ ಅಲ್ಲ, ಸಂಕಟ ಆಯ್ತು. ನಾನು ಯಾವತ್ತೂ ಅಪ್ಪ ಅಮ್ಮಂಗೆ ಸುಳ್ಳು ಹೇಳ್ದೋಳೆ ಅಲ್ಲ. ಏನ್ ಹೇಳ್ಬಂದೆ? ಇವತ್ತು ನನ್ನ ಫ್ರೆಂಡ್ ಬೃಂದಾ ಅದು ಬರ್ತ್ಡೇ ಪಾರ್ಟಿ ಇತ್ತು, ಅವಂತ ಹೇಳಿ ಬಂದಿದ್ದೀನಿ. ನಾನು ಮತ್ತೆ ಮನೆಗೆ ಹೋಗೋದೇ ಇಲ್ಲ ಅನ್ನೋದನ್ನ ನೆನೆಸ್ಕೊಂಡ್ರೆ ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಎಲ್ಲ ಯಾಕೆ? ಮನೆ ಬಿಟ್ಟು ಓಡೋಗಿ ಮದುವೆ ಆಗ್ತಾ ಇದೀವಿ. ಸ್ವಲ್ಪ ದಿವಸ ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ಕೇಳಿದ್ರೆ ಎಲ್ಲ ಸರಿ ಹೋಗುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯ. ನಾನಿರ್ಲಿ, ನೀನೇನ್ ಹೀಗಿದೀಯ ಮದ್ವೆ ಗಂಡು? ನಾನು ಇನ್ನೇನು ರೆಡಿ ಆಗ್ಬಿಡ್ತೀನಿ. ನಡಿ, ಶಾಂತಕ್ಕ ಕಾಯ್ತಾ ಇದ್ದಾಳೆ. ಯಾಕೆ ಅಪರ್ಣ ಸಪ್ಪಗಿದ್ಯಾ? ಏನಾಯ್ತು? ಮನೆ ಬಿಟ್ಟು ಬಂದು ಮದುವೆ ಆಗಿದ್ದಾಳಲ್ವಾ, ಅದಕ್ಕೆ ಹೆದರ್ಕೊಂಡಿದ್ದಾಳೆ. ಏನು ಯೋಚನೆ ಮಾಡಬೇಡ, ನನ್ನ ತಮ್ಮ ಆನಂದ ನಿನ್ ಚೆನ್ನಾಗಿ ನೋಡ್ಕೊಳ್ತಾನೆ. ಸರಿ ಸರಿ, ನಾನು ತರಕಾರಿ ತೊಗೊಂಬರ್ತೀನಿ ಮಧ್ಯಾಹ್ನ ಅಡ್ಗೆ ಮಾಡಕ್ಕೆ. ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ?
ಏನಾಯ್ತು? ನಾನು ಇಂಥ ಏರಿಗೆ ಬರ್ತಾ ಇದ್ದಿದೆ ಫಸ್ಟ್ ಟೈಮ್. ಹೌದು, ಇದು ಯಾರ ಮನೆ? ಇದಾ ನನ್ನ ಅಕ್ಕ ಶಾಂತಂದೆ. ನಾವಿಲ್ಲಿ ಆರಾಮಾಗಿರ್ಬಹುದು. ಇಲ್ಲ ಇಲ್ಲ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ. ನಾವು ಬೇರೆ ಕಡೆ ಹೋಗೋಣ. ನಾವೇನು ಇಲ್ಲೇ ಪರ್ಮನೆಂಟ್ ಆಗಿರ್ತೀವಿ ಅನ್ಕೊಂಡ್ಯಾ? ಒಳ್ಳೆ ಏರಿಯಾದಲ್ಲಿ ಮನೆ ನೋಡಕ್ಕೆ ಬ್ರೋಕರ್ಗೆ ಹೇಳಿದ್ದೀನಿ. ನಾವು ಅಲ್ಲಿಗೆ ಶಿಫ್ಟ್ ಆಗ್ಬಿಡೋಣ. ಸದ್ಯಕ್ಕೆ ನಾವು ಇಲ್ಲಿರದೆ ಸೇಫು, ಯಾರಿಗೂ ಗೊತ್ತಾಗಲ್ಲ. ಏನಂತೀಯ? ಯಾಕೆ? ನಮ್ಮಿಬ್ರಿಗೂ ಮದುವೆ ಆಗಿದೆ. ನಾವೀಗ ಗಂಡ ಹೆಂಡತಿ, ಗೊತ್ತಾ? ಬಿಡಲ್ಲ. ಮುಖಕ್ಕೆ ಹೊರಿಸ್ಬಿಡ್ತೀನಿ ನೋಡು. ಕೋರ್ಸು ಏನು ನಿನ್ ಗೋಳು? ಪಾತ್ರೆ ತೊಳೆಯೋಕ್ಕೂ ಬಿಡಲ್ಲ ಅಂತೀಯ. ಬೆಳಗ್ಗೆ ಶಾಂತಕ್ಕ ಬಂದ್ ಮಾಡ್ಕೋತಾಳೆ. ಅವರು ಊಟ ಕೊಟ್ಟು ಕಳ್ಸೋದಲ್ದೆ ಬಂದ್ ಪಾತ್ರೆ ಬೇರೆ ತೊಳಿಬೇಕಾ? ನಾನ್ ತೊಳಿತೀನಿ ಬಿಡು. ನೀನ್ ಇಂಥ ಕೆಲಸ ಎಲ್ಲ ಮಾಡೋದ್ ಬೇಡ ಅಂತ ಹೇಳದ್ನಲ್ಲ. ಕೊನೆವರೆಗೂ ಹೀಗೆ ನೋಡ್ಕೊಂತೀಯ? ಅನುಮಾನನೇ ಬೇಡ. ಬಾರೋ, ಇವನು ನನ್ನ ಫ್ರೆಂಡು ಮಂಜಾ ಅಂತ. ಹಲೋ. ಏನು ಬಂದಿದ್ದು? ಶಾಂತಕ ಪಾಯಸ ಕಳಿಸ್ತಾನೆ. ಓ ಹೌದಾ, ಸರಿ ಸರಿ, ನಾನು ಬರ್ಲಾ? ತೊಂದರೆ ಆಯ್ತೇನೋ? ಬರ್ತೀನಿ. ನೋಡು, ಶಾಂತಕ್ಕ ಇಷ್ಟು ಒಳ್ಳೆಯವಳು ಅಂತ ನಮಗೋಸ್ಕರ ಪಾಯಸ ಕಳಿಸಿದಾಳೆ. ಅಲ್ಲಿ ತನಕ ಎಲ್ಲ ಚೆನ್ನಾಗೇ ಇತ್ತು ಸರ್. ಇಂಥ ಹುಡುಗನ್ ಪಡೆಯೋದಕ್ಕೆ ಅದೃಷ್ಟ ಮಾಡಿದ್ದೆ ಅಂತ ಅನ್ಕೊಂಡಿದ್ದೆ. ಅಪ್ಪ ಅಮ್ಮನ್ ಬಿಟ್ಟು ಬಂದಿದ್ದು ಬೇಜಾರೇ ಆಗಿರ್ಲಿಲ್ಲ. ಆದ್ರೆ 3-4 ದಿನದಲ್ಲೇ ಎಲ್ಲ ಬದಲಾವಣೆ ಆಗೋಯ್ತು. ಅಕ್ಕ ಅಂತ ಹೇಳ್ಕೊಂಡಿದ್ದಿ ಶಾಂತ ಮತ್ತೆ ಈ ಮಂಜ, ಇವರಿಬ್ರು ಯಾವಾಗ್ಲೂ ನನ್ನನ್ನು ಕಾವಲು ಕಾಯ್ತಾ ಇದ್ರು ಸರ್. ಅವತ್ತೊಂದಿನ ರಾತ್ರಿ ನನಗೆ ಎಚ್ಚರ ಆಯ್ತು. ಯಾಕಪ್ಪರ್ಣ, ಹೆದರ್ಕೊಂಡ್ಯಾ? ಮುಟ್ಬೇಡ ನನ್ನ. ನೀನ್ ಇಂಥವನು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಕ್ಕ ಅಂತ ಹೇಳ್ಕೊಂಡು ಅವಳ ಜೊತೆ ಛೀ. ಇಲ್ಲ ಅಪರ್ಣ, ನೀನು ಮಿಸ್ಟೇಕ್ ಮಾಡ್ಕೊಂಡಿದ್ಯಾ. ನೀನ್ ತಿಳ್ಕೊಂಡಿರಂಗೆ ಏನೂ ಇಲ್ಲ. ಅವಳು ನನ್ನ ಅಕ್ಕನೇ. ಯಾಕೆ ಸುಮ್ಮನೆ ಕೆಟ್ಟದಾಗೆಲ್ಲ ಯೋಚನೆ ಮಾಡ್ತೀಯಾ? ಅಕ್ಕ ಆದ್ರೆ ಅವಳ ಪಕ್ಕ ಹೋಗಿ ಮಲಗೋದೇನಿರುತ್ತೆ? ಅದು ಅವಳಿಗೆ ಸಿಕ್ಕಾಪಟ್ಟೆ ಜ್ವರ ಬಂದ್ಬಿಟ್ಟಿತ್ತು. ನೀನು ಎಬ್ರಿಸಿದ್ಲು. ನಿನಗೆ ಪಾಪ ಎಚ್ಚರ ಆಗ್ಲಿಲ್ಲ. ನಾನು ಎಚ್ಚರವಾಗಿದ್ನಲ್ಲ, ಹೋಗಿ ಔಷಧಿ ಕೊಡ್ತಿದ್ದೆ. ಪಾಪ ತುಂಬಾ ನರಳ್ತಾ ಇದ್ಲು. ನಾನು ಅಲ್ಲೇ ಕೂತಿದ್ನಲ್ಲ, ನನಗೂ ನಿದ್ದೆ ಬಂದ್ಬಿಡ್ತು. ನಾನು ಹಾಗೆ ಮಲ್ಕೊಂಬಿಟ್ಟೆ. ನೀ ಸುಳ್ಳು ಹೇಳ್ತಾ ಇದೀಯಾ? ನನ್ನ ಆಣೆ, ನಾನು ಹೇಳ್ತಾರ ನಿಜ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ? ಅವನ್ ಏನೇ ಹೇಳಿದ್ರು ಅವನ ಮಾತಿನ ಮೇಲೆ ನಂಗೆ ನಂಬಿಕೆ ಬರಲಿಲ್ಲ. ನಾನು ತಪ್ಪು ಮಾಡ್ಬಿಟ್ನೇನೋ ಅಂತ ಅನ್ಸೋದಕ್ಕೆ ಶುರುವಾಯ್ತು ಸರ್. ಇನ್ನೊಂದು ದಿನ ರಾತ್ರಿ ನಾನು ನಿದ್ದೆ ಬಂದಿರೋ ಥರ ನಾಟಕ ಮಾಡಿದೆ. ರಾತ್ರಿ ಅವನಿದ್ದ ಆಚೆ ಹೋದ. ನೋಡ್ರಿ, ನೀವು ಹೇಳಿದ ರೇಟಿಗೆ ನಮ್ಮ ಬಾಸ್ ಒಪ್ಪೋದಿಲ್ಲ. ಸಿಟಿ ಹುಡುಗಿ, ಒಳ್ಳೆ ಮಾಲು. 5 ಲಕ್ಷಕ್ಕಿಂತ 1 ರೂಪಾಯಿ ಕಡಿಮೆ ಆದರೂ
ನಮ್ಮ ಬಾಸ್ ಮಾತಾಡ್ಬೇಡ ಅಂತ ಹೇಳಿದ್ದಾರೆ. ಮೊದಲು ಅಡ್ವಾನ್ಸ್ ಕಳಿಸಿ. ಹುಡುಗಿಗೆ ವಿಷಯ ಗೊತ್ತಿಲ್ಲ, ಇನ್ನೂ ಸ್ವಲ್ಪ ಪಳಗ್ಬೇಕು. ಆಯ್ತು, ಡೀಲ್ ಓಕೆ. ಕೇಳಿಸ್ಕೊಂಡ್ಯಾ ನಮ್ಮ ಮಾತೆಲ್ಲ? ಕೇಳಿಸ್ಕೊಂಡೆ. ನೀನೆಂತವನು ಅಂತ ಗೊತ್ತಾಯ್ತು. ನೀನು ಶಾಂತನ್ ಪಕ್ಕ ಮಲ್ಕೊಂಡಾಗ್ಲೇ ನನ್ಗೆ ಅನುಮಾನ ಬಂತು. ನನ್ನ ನೀನ್ ಮಾರ್ಬೇಕು ಅಂತ ಕರ್ಕೊಂಡು ಬಂದಿದ್ಯಾ? ಹೌದು. ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನಮ್ಮ ಅಪ್ಪನ ಮನೆಗೆ ಹೋಗ್ತಾ ಇದ್ದೀನಿ. ನಿನ್ನ ಸುಮ್ಮನೆ ಬಿಡೋದಿಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಹೌದಾ? ಬಿಡ ಬಿಡ ಕಿರ್ಚ್ಬೇಡ, ಕಿರ್ಚಿದ್ರೆ ಚುಚ್ಚು ಬಿಡ್ತೀನಿ. ಬಾಯ್ ಮುಚ್ಚೋ. ಕಿರ್ಚ್ಬೇಡ. ನಂಗೆ ಹೊಡೆದು ಬಡ್ದು ಹಿಂಸೆ ಮಾಡಿದ್ರು, ಮನೇಲಿ ಕೂಡಾಕಿದ್ರು. ಕಿರ್ಚಿದ್ರೆ ಸಾಯಿಸ್ಬಿಡ್ತೀನಿ ಅಂತ ಹೆದರ್ಸ್ಬಿಟ್ರು. ನಾನು ಅಲ್ಲಿಂದ ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ. ಒಂದ್ಸಲ ಅವನ ಮೊಬೈಲ್ ನನ್ನ ಕೈ ಸಿಕ್ಕಿತ್ತು. ಅಪ್ಪನಿಗೆ ಕಾಲ್ ಮಾಡಿದೆ. ಹಲೋ, ಮಾತಾಡ್ಬೇಕು ಅಂತ ಅನ್ನೋಷ್ಟರಲ್ಲಿ ಅವನು ಬಂದ್ಬಿಟ್ಟ. ನೀವು ಬರೋ ಸ್ವಲ್ಪ ತಡವಾಗಿದ್ರು ಇವ್ರು ನನ್ನ ಮಾರೇ ಬಿಟ್ಟಿದ್ರು ಸರ್. ಇವ್ರನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ ಸರ್. ಅದರಲ್ಲೂ ಈ ಆನಂದನ. ಸ್ಟೇಟ್ಮೆಂಟ್ ಕೊಡ್ರಿ. ನೋಡಮ್ಮ, ನೀನು ಹೇಳಿದ ಪ್ರಕಾರ ಸ್ಟೇಟ್ಮೆಂಟ್ ಬರ್ತಿದ್ದಾನೆ. ಒಂದ್ಸತಿ ನೋಡ್ಬಿಟ್ಟು ಸೈನ್ ಮಾಡಿ. ಸರ್, ದಯವಿಟ್ಟು ಇಲ್ಲೇ ಕ್ಲಿಯರ್ ಮಾಡ್ಬಿಡಿ ಸರ್ ಈ ಸಬ್ಜೆಕ್ಟು. ಈ ಮಗು ಕೋರ್ಟು ಕಚೇರಿ ಎಲ್ಲ ಬೇಕಾ ಸರ್? ಚಿಕ್ಕಪ್ಪ, ನಾನು ಎಲ್ಲದಕ್ಕೂ ರೆಡಿ ಆಗಿದ್ದೀನಿ. ಇವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ. ಮಹೇಶ್ ಬಾಬು, ಇವ್ರನ್ನ ಹೇಳ್ಕೊಂಡೋಗಿ. ಇವರಿಂದ ಯಾರ್ಯಾರಿದ್ದಾರೆ ಅಂತ ಬಾಯ್ ಬಿಡಿಸಿ. ಪ್ರೀತಿ ಅನ್ನೋ ಭಾವನೆಯ ಶಕ್ತಿಯೇ ನಂಬಿಕೆ. ಹದಿಹರೆಯರ ಪ್ರೀತಿಯ ಹುಚ್ಚು ಎಂತ ಅನಾಹುತಕ್ಕೆ ಕಾರಣ ಆಯ್ತು ನೋಡಿ. ಪ್ರೀತಿ ಬೇಕು, ಆದ್ರೆ ಅದೇ ಕೊರಳಿಗೆ ಉರುಳಾಗಬಾರದು. ಒಬ್ಬ ವ್ಯಕ್ತಿನ ಎಷ್ಟು ತಿಳ್ಕೊಂಡ್ರೂ ಸಾಕಾಗೋದಿಲ್ಲ. ಅಂಥದ್ರಲ್ಲಿ ಎಲ್ಲೋ ಆಕಸ್ಮಿಕವಾಗಿ ಪರಿಚಯ ಆದವ್ರನ್ನ ನಂಬಿ ಮನೆ ಬಿಟ್ಟೇ ಹೋಗುವಂತ ನಿರ್ಧಾರ ಮಾಡೋದು ಎಂಥ ಅಪಾಯ ನೋಡಿ. ಒಬ್ಬ ಮುಗ್ಧ ಹುಡುಗಿನ ಪ್ರೀತಿಸಿ ಆಕೆ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಕ್ಕೆ, ಜೊತೆಗೆ ವೇಶ್ಯಾವಾಟಿಕೆ ದಂಧೆಗೆ ಅಮಾಯಕ ಹೆಣ್ಮಕ್ಳನ್ನ ಸಾಗಿಸುವ ಅಪರಾಧಕ್ಕೆ ಆನಂದ, ಮಂಜ ಮತ್ತೆ ಫರೀದಾ 3 ಜನರಿಗೆ ಜೈಲು ಶಿಕ್ಷೆ ಆಗುತ್ತೆ. ಇಂಥ ಕೆಟ್ಟ ಕೆಲಸ ಮಾಡೋರು ಒಂದಲ್ಲ ಒಂದಿನ ಕಾನೂನಿನ ಬಲೆಗೆ ಬೀಳಲೇಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಹಾಗೆ ಹೆತ್ತವರು ಮಕ್ಕಳು ಇಂಥ ವಂಚಕರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವು ಎಚ್ಚರವಾಗಿರಿ.